ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗ್ತಾ ಇದೆ. ಚಿಕ್ಕಮಗಳೂರು ಡಿಸಿ ನಾಗರಾಜ್ ತಲೆದಂಡವಾಗುವಂತ ಸಾಧ್ಯತೆ ಈ ಪ್ರಕರಣದಲ್ಲಿ ದಟ್ಟವಾಗಿದ್ದು, ಹೈಕೋರ್ಟ್ ಆದೇಶ ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಡಿಸಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ಸಿಎಂ ಹಾಗೆ ಡಿಸಿಎಂ. ಸುಪ್ರೀಂ ಕೋರ್ಟ್ ಕೂಡ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿತು. 279 ಅಂಚೆ ಮತಗಳ ಮರು ಎಣಿಕೆಗೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಇದರಲ್ಲಿ 52 ಮತಗಳ ಅಂತರದಲ್ಲಿ ಕೈ ಶಾಸಕ ರಾಜೇಗೌಡ ಸೋತಿದ್ರು. ಇನ್ನು ಫಲಿತಾಂಶವನ್ನ ಘೋಷಿಸಿ ಜೀವರಾಜ್ಗೆ ನಂತರದಲ್ಲಿ ಪ್ರಮಾಣ ಪತ್ರವನ್ನ ಕೂಡ ನೀಡಲಾಗಿತ್ತು. ಈ ಎಲ್ಲಾ ಬೆಳವಣಿಗೆ ಬಗ್ಗೆ ಅಸಮಾಧಾನವನ್ನ ಸಿಎಂ ಹಾಗೆ ಡಿಸಿಎಂ ಹೊರಹಾಕಿದ್ರು. ಇನ್ನು ಬೆಂಗಳೂರಿನ ಹೋಂಬುಡ್ಸ್ ಕೇಂದ್ರ ಕಚೇರಿಗೆ ವರ್ಗಾವಣೆಯಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಂಡು ನೇರ ಸಂಪರ್ಕದಲ್ಲಿ ಅಶ್ವಿತ್ ಇದ್ದಾರೆ. ಅಶ್ವಿತ್, ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿ ತಲೆದಂಡವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿ ಸಿಗ್ತದೆ. ಖಂಡಿತವಾಗ್ಲೂ ಶಕುಂತಲಾ, ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಅಂಚೆ ಮತಗಳ ಎಣಿಕೆ ಏನಿತ್ತು, ಈ ವಿಚಾರವಾಗಿ ರಾಜ್ಯ ಸರ್ಕಾರ ಚಿಕ್ಕಮಗಳೂರಿನ ಡಿಸಿ ಆಗಿದ್ದಂತಹ ನಾಗರಾಜ್ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ಸುಪ್ರೀಂ ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ಹೈಕೋರ್ಟ್ನ ಆದೇಶ ಏನಿದೆ ಅದನ್ನು ಅರ್ಥೈಸಿಕೊಳ್ಳಲು ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಯವರು ವಿಫಲರಾಗಿದ್ದಾರೆ ಅಂತ ಒಂದು ಆದೇಶವನ್ನು ನೀಡಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿತ್ತು. ಇದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಇರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದರು. ಯಾಕಂದ್ರೆ ಇಡೀ ಹೈಕೋರ್ಟ್ನ ಆದೇಶ ಏನಿದೆ ಆದೇಶವನ್ನು ಅರ್ಥೈಸಿಕೊಳ್ಳಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದರಿಂದಾಗಿ 279 ಮತಗಳೇನಿದೆ ಅದನ್ನ ತಿರಸ್ಕೃತಗೊಂಡಂತಹ ಮತಗಳನ್ನ ಮರುಪರಿಶೀಲನೆ ಮಾಡಬೇಕಾಗಿತ್ತು. ಆದರೆ ಸಂಪೂರ್ಣ ಅಂಚೆ ಮತಗಳಾದಂತಹ 1822 ಏನಿತ್ತು ಅದನ್ನು ಕೂಡ ಕೌಂಟ್ ಅನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ 52 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ರಾಜೇಗೌಡರ ಎದುರು ಬಿಜೆಪಿಯ ಜೀವರಾಜ್ ಅವರು ಗೆಲುವನ್ನು ಸಾಧಿಸಿದ್ರು. ಅದಾದ ಬಳಿಕವಾಗಿ ಏನು ಚುನಾವಣಾ ಅಧಿಕಾರಿ ಪ್ರಮಾಣ ಪತ್ರವನ್ನು ಕೂಡ ನೀಡಿದ್ರು. ಜೊತೆಗೆ ಅಧಿಕೃತವಾಗಿ ಜೀವರಾಜ್ ಗೆದ್ದಿದ್ದಾರೆ ಅಂತ ಕೂಡ ಘೋಷಣೆಯನ್ನು ಮಾಡಿದ್ರು. ಇದಾದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜೀವರಾಜ್ ಅವರ ಹೈಕೋರ್ಟ್ನ ಆದೇಶ ಏನಿತ್ತು ಅದನ್ನು ಪ್ರಶ್ನಿಸಿ ಏನು ರಾಜೇಗೌಡರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಆ ಸುಪ್ರೀಂ ಕೋರ್ಟ್ನಲ್ಲಿ ಯಥಾಸ್ಥಿತಿ ಜೊತೆಗೆ ತಡೆಯಾಜ್ಞೆಯನ್ನು ಕೂಡ ನೀಡಿತ್ತು. ಅಧಿಕಾರಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿತ್ತು. ಈ ಬೆನ್ನಲ್ಲಿ ಇವತ್ತು ಈಗ ಆಲ್ರೆಡಿ ನಾಗರಾಜ್ ಅವರಿಗೆ ಬೆಂಗಳೂರಿನ ಕೇಂದ್ರ ಕಚೇರಿ ಅಂದರೆ ಹೋಮ್ ಬೂಟ್ಸ್ಮನ್ ಕಚೇರಿ ಏನಿದೆ ಅಲ್ಲಿಗೆ ವರ್ಗಾವಣೆಯನ್ನು ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಯಾಗಿ ಕಲಬುರಗಿಯ ಜಿಲ್ಲಾ ಪಂಚಾಯಿತಿಯ ಸಿಒ ಏನಿದ್ದಾರೆ ಬನ್ವರ್ ಸಿಂಗ್ ಮೀನಾ ಅವರನ್ನು ನೇಮಕ ಮಾಡಿ ಈಗ ಆಲ್ರೆಡಿ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು. ಶಕುಂತಲಾ, ಕೇವಲ ಜನವರಿ 1ರಂದು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಯಾಗಿ ನಾಗರಾಜ್ ಒಂದು ಅಧಿಕಾರವನ್ನು ಹಸ್ತಾಂತರವನ್ನು ಅಂದರೆ ಪಡ್ಕೊಂಡಿದ್ರು. ಇದಾದ ಬಳಿಕ ಅಂದರೆ 4 ತಿಂಗಳು 19ನೇ ದಿನಕ್ಕೆ ಇವಾಗ ಬೆಂಗಳೂರಿನ ಹೋಮ್ ಬೂಟ್ಸ್ಮನ್ ಕಚೇರಿ ಏನಿದೆ ಅಲ್ಲಿಗೆ ವರ್ಗಾವಣೆ ಆಗ್ತಾ ಇರುವಂಥದ್ದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಚಿಕ್ಕಮಗಳೂರಿನ ಶೃಂಗೇರಿಯ ವಿಧಾನಸಭಾ ಕ್ಷೇತ್ರದ ಮರು ಅಂಚೆಗಳ ಮತ ಎಣಿಕೆ ಏನಿದೆ ಅದು ಸದ್ದನ್ನು ಮಾಡಿತ್ತು. ಯಾಕಂದರೆ ಕೇವಲ ಒಂದೇ ವಾರದಲ್ಲಿ 2 ಬಾರಿ ಶಾಸಕರಾಗಿರುವಂಥದ್ದು. ಅಂದರೆ ಶಾಸಕರಾಗಿದ್ದಂತಹ ರಾಜೇಗೌಡರು ಮಾಜಿಯಾಗಿದ್ದರು, ನಂತರ ಜೀವರಾಜ್ ಅವರು ಶಾಸಕರಾದರು, ನಂತರ ಮತ್ತೆ ಜೀವರಾಜ್ ಅವರು ಮಾಜಿಯಾಗಿ ರಾಜೇಗೌಡರು ಶಾಸಕರಾಗಿದ್ದರು. ಇದೆಲ್ಲ ಬೆಳವಣಿಗೆಯಿಂದ ಸರ್ಕಾರ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸಿತ್ತು. ಈ ಬೆನ್ನಲ್ಲೇ ಇವತ್ತು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ನಾಗರಾಜ್ ಏನಿದ್ದಾರೆ ಅವರನ್ನ ಬೆಂಗಳೂರಿನ ಹೋಮ್ ಬೂಟ್ಸ್ಮನ್ ಕಚೇರಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಶಕುಂತಲಾ, ಧನ್ಯವಾದ ಅಶ್ವಿತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.